ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ಸೊ ಕಂಪ್ಲೀಟ್ ನಿಮಗೆ ಅಡಿಕ್ಷನ್ ಆಗಬಾರ್ದು, ಅಡಿಕ್ಷನ್ ಆಗಬೇಕು ಅಂದ್ರೆ ಇನ್ನೊಬ್ಬರ ಹತ್ರ ಹೋಗಬಾರ್ದು, ಆ ರಿಲೇಶನ್ಶಿಪ್ ಹಾಳಾಗಬಾರ್ದು ಅಂದ್ರೆ ಇಲ್ಲಿ 5 ಟಿಪ್ಸ್ ಶೇರ್ ಮಾಡ್ತೀನಿ. 5 ಟಿಪ್ಸ್ ತುಂಬಾ ಮುಖ್ಯ ಇರುತ್ತೆ. ಒಂದೊಂದು ನೋಡ್ತಾ ಹೋಗೋಣ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ನೋಡಿದ್ಮೇಲೆ ಏನು ಅನ್ಸುತ್ತೆ ಪಾಯಿಂಟ್ ಬಗ್ಗೆ ಅನಿಸಿಕೆನ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಫಸ್ಟ್ ಪಾಯಿಂಟ್ ನೋಡಿ, ಏನಂತ ಹೇಳಿದ್ರೆ ಅವ್ರೇನು ಕಣ್ಣೀರು ಹಾಕ್ತಾರೆ. ಸೊ ಆ ಟೈಮಲ್ಲಿ ನೀವು ಅವರೊಟ್ಟಿಗೆ ಇದ್ಕೊಂಡು ಧೈರ್ಯ ಕೊಡುವಂತ ಕೆಲಸ ಮಾಡಿ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂಟಿತನ ಅನ್ಸೋದು ಅಥವಾ ಕಣ್ಣೀರು ಬರಬೇಕಾದ್ರೆ ಆ ಟೈಮಲ್ಲಿ ಯಾರು ಸಾಂತ್ವನ ಕೊಡ್ತಾರೆ, ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರನ್ನ ತುಂಬಾ ಮನಸ್ಸಲ್ಲಿ ಇಟ್ಕೊಳ್ತಾರೆ ಅಂಡ್ ಅಂತ ವ್ಯಕ್ತಿಗಳೊಟ್ಟಿಗೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾರೆ. ಸೊ ಆ ಒಂದು ಕಾರಣಕ್ಕೆ ನೀವು ಪ್ರೀತಿ ಮಾಡುವಂತ ವ್ಯಕ್ತಿಗಳ ಹತ್ರ ನೀವು ಅವ್ರ ಕಣ್ಣೀರು ಹಾಕ್ಬೇಕಾದ್ರೆ, ಒಂಟಿತನ ಫೀಲ್ ಮಾಡ್ಬೇಕಾದ್ರೆ ಅವರೊಟ್ಟಿಗೆ ಕನೆಕ್ಟ್ ಆಗಿ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮೂವ್ ಆನ್ ಆದ್ರೆ ಆ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಜನ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡಲ್ಲ. ಸೊ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಇವರೊಟ್ಟಿಗೆ ಇರೋದೇ ಬೇಡ ಅನ್ನೋ ಫೀಲ್ ಬರಕ್ ಶುರು ಆಗುತ್ತೆ. ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ರಿಲೇಶನ್ಶಿಪ್ ಇರುತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ ರಿಲೇಶನ್ಶಿಪ್. ಇನ್ನು ಅವರೊಟ್ಟಿಗೆ ಇರಬೇಕು ಅನ್ನೋ ಫೀಲ್ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ ಚೆನ್ನಾಗಿ ಸಾಥ್ ಕೊಡಿ. ನೋಡಿ, ಏನ್ ನಿಮ್ ಜೊತೆಗೆ ಒಂದು ರಿಲೇಶನ್ಶಿಪ್ ಮೂವ್ ಆನ್ ಆಗಿರುತ್ತೆ, ಅವರೊಟ್ಟಿಗೆ ಒಳ್ಳೆ ತರದಿಂದ ನೀವು ಸಾಥ್ ಕೊಡಿ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ಅಲ್ಲಿ ಜಗಳಗಳು, ಬರೀ ಕಣ್ಣೀರು, ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇನ್ಯಾರೋ ಹೇಳಿದ ಮಾತು ಕೇಳು, ಇದೆಲ್ಲ ಒಳ್ಳೆ ರೀತಿ ಸಾಥ್ ಕೊಡ್ಬೇಕು ನೀವು. ಪ್ರತಿಯೊಂದು ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ಅಲ್ಲೇ ಸರಿ ಮಾಡ್ಕೊಬೇಕು. ಅಗೇನ್ ಒಂದು ಲೈಫಲ್ಲಿ ಒಳ್ಳೆ ಫ್ರೆಂಡ್ ತರ ಟ್ರೀಟ್ ಮಾಡ್ಬಿಟ್ಟು ಅವರೊಟ್ಟಿಗೆ ಸಾಥ್ ಕೊಟ್ರೆ ಅಗೇನ್ ನಿಮ್ಮೊಟ್ಟಿಗೆ ಅವ್ರಿಗೆ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮನ್ನು ಬಿಟ್ಟರೆ ಯಾರೂ ಕಂಫರ್ಟ್ ಆಗಲ್ಲ ಅನ್ನೋ ಫೀಲ್ ಅವ್ರಿಗೆ ಬರಬೇಕು. ಆ ಥರ ನೀವು ಮೂವ್ ಆನ್ ಆಗಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ ಸದಾ ಒಳ್ಳೆಯ ಬೆಂಬಲ ಕೊಡಿ. ಅವ್ರು ಏನಾದ್ರು ಒಂದು ಒಳ್ಳೆ ಪ್ಲಾನ್ ಮಾಡಿದ್ರೆ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಅವ್ರೇನಾದ್ರು ಒಂದು ಒಳ್ಳೆ ಯೋಚನೆ ಮಾಡಿದ್ರೆ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಅವ್ರೇನೋ ಒಂದು ಸಾಧನೆ ಮಾಡಿದ್ರೆ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಒಳ್ಳೆದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಾಗ ಎಸ್ ನನಗೆ ಇವರು ಸಪೋರ್ಟಿವ್ ಆಗಿದ್ದಾರೆ, ಎಲ್ಲಾದ್ರೂ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಿಲ್ತಾರೆ. ಪ್ರತಿಯೊಬ್ಬರು ಬಯಸೋದು ಒಂದು ಆಶ್ರಯನ ಅಥವಾ ಒಂದು ಬ್ಯಾಕ್ ಸಪೋರ್ಟ್ ಅಂತೇಳಿ. ಆ ಥರ ಲವರ್ ಆಗಿ ನೀವೇ ಜೊತೆಗೆ ನಿಂತ್ಕೊಂಡಾಗ 100% ನಿಮ್ಮೊಟ್ಟಿಗೆ ನಿಲ್ಲುವಂಥ ಸಾಧ್ಯತೆ ಬಹಳ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫ್ರೆಂಡ್ ತರ ಟ್ರೀಟ್ ಮಾಡಿ. ಲವರ್ನ ಯಾವುದೇ ಕಾರಣಕ್ಕೂ ಲವರ್ ತರ ಟ್ರೀಟ್ ಮಾಡಬೇಡಿ, ಬೆಸ್ಟ್ ಫ್ರೆಂಡ್ ತರ ಟ್ರೀಟ್ ಮಾಡಿ. ಅದು ತುಂಬಾ ಮುಖ್ಯ ಇರುತ್ತೆ. ಯಾಕೆಂದ್ರೆ ಬೆಸ್ಟ್ ಫ್ರೆಂಡ್ ವೆರಿ ಕಂಫರ್ಟೇಬಲ್ ಆಗಿರ್ತಾರೆ, ಎಲ್ಲ ಶೇರ್ ಮಾಡ್ಕೊಳ್ಬೇಕು. ಲವರ್ ಅಂತ ಬಂದಾಗ ಒಂದು ಏನದು ಡಿಗ್ನಿಟಿ ಮೇಂಟೈನ್ ಮಾಡೋದು, ಕಂಡೀಷನ್ಗಳು ಮೇಂಟೈನ್, ಆ ಥರ ಬೇಡ. ಬೆಸ್ಟ್ ಫ್ರೆಂಡ್ ತರ ಇದ್ರೆ ನಿಮಗೆ ಅನ್ಸ್ಬೇಕು, ಈ ಮನುಷ್ಯನ ಜೊತೆಗೆ ಇದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂಡ್ ಎಲ್ಲ ತರ ನನ್ನ ಜೊತೆ ಮೂವ್ ಆನ್ ಆಗ್ತಾನೆ, ಫ್ರೆಂಡ್ ತರ ಟ್ರೀಟ್ ಮಾಡ್ತಾನೆ, ಒಳ್ಳೆ ಪರ್ಸನ್ ಅಂತ ಅನ್ಸಿದ್ಮೇಲೆ ನಿಮ್ಮ ಜೊತೆ ಚೆನ್ನಾಗಿರೋಕೆ ಸಾಧ್ಯ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲದಕ್ಕೂ ಅವರ ಪ್ರಾಬ್ಲಮ್ಗೆ ನೀವು ಜೊತೆಯಾಗಿ ನಿಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ ಎಲ್ಲದಕ್ಕೂ ನಿಂತ್ಕೊಬೇಕು ನೀವು. ಕಷ್ಟ ಏನು ಬರುತ್ತೆ, ಆ ಸುಖ ಬಂದಾಗ ಇರ್ತಿರೋ ಗೊತ್ತಿಲ್ಲ, ಬಟ್ ಕಷ್ಟದಾಗ ಮಾತ್ರ ಅವರೊಟ್ಟಿಗೆ ನೀವು ಸಾಥ್ ಕೊಟ್ಟಾಗ ನಿಜವಾಗ್ಲೂ ನೀವು ವೆರಿ ಕಂಫರ್ಟ್ ಆಗ್ತೀರಾ. ನೋಡಿ, ಕುಡಿತಾ ಒಬ್ಬ ಮನುಷ್ಯನಿಗೆ ಅದು ತುಂಬಾ ಕಂಫರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಒಬ್ಬಂಟಿತನ ಕಂಫರ್ಟ್ ಆಗುತ್ತೆ, ಇನ್ನು ಕೆಲವರಿಗೆ ಮಿಂಗಲ್ ಆಗ್ತಾ ಕಂಫರ್ಟ್ ಆಗುತ್ತೆ. ಹಂಗೇನೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಹೆಂಗಿರ್ಬೇಕು ಅಂದ್ರೆ ಕಂಫರ್ಟ್. ಅವ್ರಿಗೆ ಅನಿಸ್ಬೇಕು ನಾನು ಇಲ್ಲ ಅಂದ್ರೆ ಇವ್ರ ಕೈಲಿ ಆಗ ಲೈಕ್ ನನ್ ಬದುಕಿಲ್ಲ ಅಂತ ಫೀಲ್ ಆಗ್ಬೇಕು. ಅಷ್ಟು ಚೆನ್ನಾಗಿ ಕಂಫರ್ಟೇಬಲ್ ಆಗಿರಿ. ಅವರಿಗೆ ಅನಿಸ್ಬೇಕು ಇವ್ರನ್ನ ಬಿಟ್ಟು ಹೋಗಕ್ ನನ್ನ ಕೈಲಿ ಆಗಲ್ಲ, ಇದ್ರು ಇವ್ರ ಜೊತೆಗೇನೆ ಹೋದ್ರು ಇವ್ರ ಜೊತೆಗೇನೆ, ಆ ಫೀಲ್ ಬರಬೇಕು. ಹಂಗೆ ಬದುಕಿ ತೋರಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ, ಏನನ್ಸುತ್ತೆ ಸ್ನೇಹಿತರೆ ಪಾಯಿಂಟ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇನ್ನೊಬ್ರಿಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.